ನಾನು ನಿನ್ನನ್ನೇ ಹುಡುಕ್ತಾ ಇದ್ದೆ. ನಿನ್ನ ಹತ್ರ ಮಾತಾಡೋ ಕೆಲಸ ಇತ್ತು. ನೀನು ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಹೌದಾ? ನನ್ನನ್ನೇ ಹುಡುಕ್ತಾ ಇದ್ದೀರಾ? ಯಾಕೆ? ನಿನ್ನನ್ನು ಎಚ್ಚರಿಸೋದಕ್ಕೆ. ನನ್ನನ್ನು ಎಚ್ಚರಿಸೋದಕ್ಕಂದ್ರೆ ನನಗೆ ಅರ್ಥ ಆಗಿಲ್ಲ. ಯಾವ ವಿಷಯದ ಬಗ್ಗೆ? ನಿನ್ನ ಹಾಗೂ ಸುನೀತಾಳ ಪ್ರೀತಿಯ ವಿಷಯದ ಬಗ್ಗೆ. ಏನು ಹೇಳ್ತಾ ಇದ್ದೀರಾ? ನೋಡು ಸಂದೇಶ್, ನಾನು ನಿನ್ನ ಗುಣನ ಮೆಚ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಸುನೀತಾ ನಿನಗೆ ಯೋಗ್ಯರಾದ ಹೆಣ್ಣು ಅಲ್ಲ ಅಂತ. ನೋಡು ಸಂದೇಶ್, ನೋಡು, ನೀನು ಪ್ರೀತಿಯ ಅಮಲಿನಲ್ಲಿ ತೇಲಾಡ್ತಾ ಇದ್ಯಾ. ಆ ಅಮಲು ಇಳಿದ ದಿನವೇ ನಿನಗೆ ಗೊತ್ತಾಗುತ್ತೆ ಈ ಭಾಗ್ಯರಾಜ್ ಹೇಳಿದ ಮಾತು ಸತ್ಯನೋ ಅಥವಾ ಅಸತ್ಯನೋ ಅಂತ. ಆ ಸುನೀತಾ ಯೋಗ್ಯರಾದ ಹೆಣ್ಣಲ್ಲ, ಅವಳು ಸರ್ಪ ಚುಮ್ಮನ. ನೋಡು, ಅವಳ ಮೋಹಕ್ಕೆ ಮುರುಳಾಗಿ ನಿನ್ನ ಭವಿಷ್ಯವನ್ನೇ ಬಲಿ ಕೊಡಬೇಡ. ಹುಷಾರ್. ನಾನು ಖಂಡಿತ ನಿನ್ನ ಈ ಮಾತನ್ನ ನಂಬೋದೇ ಇಲ್ಲ. ನೀನು ನಂಬಲೇಬೇಕು. ನೋಡು, ಹಿಂದೊಮ್ಮೆ ಸುನೀತಾ ನನ್ನ ಪ್ರೇಯಸಿ ಆಗಿದ್ದಳು. ನೋಡು, ನಿನಗೆ ಹೇಳ್ತಾ ಇದ್ದೇನೆ ನಾನು, ನೀನು ಸರಿಯಾಗಿ ಕೇಳ್ಕೊ. ನೀನು ಒಳ್ಳೆ ಹುಡುಗ ಇದ್ದೀಯ, ಅದಕ್ಕಾಗಿ ನಾನು ನಿನ್ನನ್ನು ಹೇಳ್ತಾ ಇದ್ದೇನೆ. ನೋಡು, ಸಾಕ್ಷಿ ಆಧಾರ ನೀನು ಕೇಳ್ತಾ ಇದೆಯಲ್ಲ, ಸಾಕ್ಷಿಯು ನಾನೇ, ಆಧಾರನೂ ನಾನೇ. ಹಿಂದೊಮ್ಮೆ ಸುನೀತಾ ನನ್ನ ಪ್ರೇಯಸಿ ಆಗಿದ್ಲು. ಏನು? ಸುನೀತಾ ನಿಮ್ಮ ಪ್ರೇಯಸಿ ಆಗಿದ್ಲ? ಹೌದು. ಏನ್ ಕತೆ ಕಟ್ತಾ ಇದ್ದೀರಾ ನೀವು? ಏನೋ ಸಾಕ್ಷಿ ಆಧಾರ ಕೊಡ್ತೇನೆ ಅಂತ ಹೇಳ್ತಾ ಇದ್ರಿ, ಕೊಡ್ತೀರಾ? ಸಾಕ್ಷಿಯು ನಾನೇ, ಆಧಾರನೂ ನಾನೇ. ಹೇಳಿದ್ನಲ್ಲ, ಹಿಂದೆ ಸುನೀತಾ ನನ್ನ ಪ್ರೇಯಸಿ ಆಗಿದ್ಲು. ಇವತ್ತು ನಿಮಗೆ ಒಂದು ಗುಡ್ ನ್ಯೂಸ್. ಏನು ಅಂದರೆ, ನಿಮ್ಮ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ದಿರಿದಿರ್ತಿಲ್ಲ ನಾನ ದಿರಿದಿರಿದಿರಿತು ದಿರಿದಿರ್ತಿಲ್ಲ ಕತ್ತರಿ ಕಿಟತಕತು ದಿರಿದಿರ್ತಿಲ್ಲ ನಾನ ದಿರಿದಿರಿದಿರಿತು ದಿರಿದಿರ್ತಿಲ್ಲ ಕತ್ತರಿ ಕಿಟತಕತು
ತಿಲ್ಲನ ಕಾಡದಿಂದ ತಿಲ್ಲನ ಸಾಕಾಗೋಯ್ತು ನೋಡು ಈ ಪ್ರೀತಿ ಪ್ರೇಮ. ಯಾಕೆ ನಾನು ಹೇಳೋ ಮಾತಿಂದ ನಿಮ್ಗೆ ಸಂತೋಷ ಆಗ್ಲಿಲ್ವಾ? ಏನ್ ಹೇಳ್ತೀನಿ ನೀನು? ಅದೇ ನಿಮ್ಮ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಏನೋ ನೀನು ತಮಾಷೆ ಮಾಡ್ತಾ ಇದ್ದೆ? ಛೇ, ನಾನು ಯಾಕೆ ತಮಾಷೆ ಮಾಡಲಿ? ಸತ್ಯವಾಗ್ಲೂ ನಿಮ್ಮ ಆಣೆಯಾಗು ನಿಜ. ನೋ ನೋ ನೋ, ಇದು ಗುಡ್ ನ್ಯೂಸ್ ಅಲ್ಲ, ಇದು ಬ್ಯಾಡ್ ನ್ಯೂಸ್. ಯಾಕೆ ಯಾಕೆ ಈ ರೀತಿಯಾದ ಮಾತಾಡ್ತಾ ಇದ್ದೀರಾ ನೀವು? ನೋಡು, ನೀನು ಮದುವೆ ಆದ ನಂತರ ತಾಯಿ ಆದರೆ ಅದು ಗುಡ್ ನ್ಯೂಸ್ ಅನ್ನಬಹುದು. ಆದ್ರೆ ಮದುವೆ ಮೊದಲೇ ನೀನು ತಾಯಿ ಆಗ್ತಾ ಇದೆಯಾ, ಅದಕ್ಕೆ ಬ್ಯಾಡ್ ನ್ಯೂಸ್ ಅಲ್ಲದೆ ಮತ್ತೇನನ್ಬೇಕು? ಅದಕ್ಕೆ ಆದಷ್ಟು ಬೇಗ ನಾವು ಮದುವೆ ಆಗ್ಬಿಡೋಣ. ನೋ, ಇದು ಮಾತ್ರ ಸಾಧ್ಯವಿಲ್ಲ. ನನಗೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿವೆ. ಆ ಪ್ರಾಬ್ಲಮ್ಸ್ ಸಾಲ್ವ್ ಆಗುವವರೆಗೂ ಮದುವೆ ಆಗುವುದು ಸಾಧ್ಯವಿಲ್ಲ. ಅದಕ್ಕೆ ನಿನ್ನ ಹೊಟ್ಟೆಯಲ್ಲಿರುವ ಮಗು ಸದ್ಯ ತೆಗೆದುಹಾಕಬೇಕು. ಇಲ್ಲ, ಮಾತ್ರ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಸಾಧ್ಯವಿದೆ. ನನ್ನ ಮೇಲೆ ನಿನಗೆ ಪ್ರೀತಿ ಇರೋದೇ ನಿಜವಾಗಿದ್ರೆ, ನಾನು ನಿನಗೆ ಬೇಕು ಅಂತಿದ್ರೆ ನೀನು ನಾನು ಹೇಳಿದಾಗೆ ಕೇಳಲೇಬೇಕು. ಇದಕ್ಕೆಲ್ಲ ನನ್ನ ಒಪ್ಪಿಗೆ ಇಲ್ಲ. ಒಪ್ಪದೆ ಹೋದರೆ ಈ ಭಾಗ್ಯರಾಜನೊಂದಿಗೆ ನಿನ್ನ ಮದುವೆ ಸಾಧ್ಯವಿಲ್ಲ. ವಿಚಾರ ಮಾಡು. ನಾನು ಬೇಕೋ ಅಥವಾ ನಿನ್ನ ಹೊಟ್ಟೆಯಲ್ಲಿ ಬೆಳೆತಿರೋ ಮಗು ಬೇಕೋ? ವಿಚಾರ ಮಾಡು. ಭಾಗ್ಯರಾಜ್, ನನಗೆ ನೀನೇ ಬೇಕು. ಅದಕ್ಕೆ ನೀನು ಹೇಳ್ದಾಗೆ ಕೇಳ್ತೀನಿ. ನೀನು ಹೇಳ್ದಾಗೆ ಕೇಳ್ತೀನಿ. ನೋಡಲ್ಲ, ನೋಡು, ಅದು ನನ್ನೊಟ್ಟಿಗೆ ಕುಡಿದು ಮಜಾ ಮಾಡಿದ್ದಾಳೆ. ಅದಕ್ಕೆ ನಿನಗೆ ಹೇಳಿದೆ ನಾನು, ಅವಳು ಒಳ್ಳೆ ಹೆಣ್ಣಲ್ಲ ಅಂತ. ನೋಡು, ನೀನು ಒಳ್ಳೆ ಹುಡುಗ ಇದೆಯಾ, ಅದಕ್ಕಾಗಿ ನಾನು ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ. ಮಿಸ್ಟರ್ ಭಾಗ್ಯರಾಜ್, ನೀನು ಹೇಳಿದ ಈ ಕಟ್ಟು ಕಥೆಯನ್ನ ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ದೀಯೇನೋ? ನೀನಿಂಥ ಕತೆ ಒಂದಲ್ಲ 1000 ಕತೆಗಳನ್ನ ಹೇಳಿದ್ರು ನಮ್ಮ ಪ್ರೀತಿಯ ಬಳ್ಳಿ ಬಾಡೋದೇ ಇಲ್ಲ. ನೀನು ಹೇಳಿದ ಹಾಗೆ ಇವಳು ಕೆಟ್ಟವಳೇ ಆಗಿದ್ದೇ ಆಗಿದ್ರೆ
ಖಂಡಿತ ಇವಳಿಗೊಂದು ನಾನು ಬಾಳು ಕೊಡ್ತೀನಿ. ಇವಳನ್ನ ಒಳ್ಳೆಯವನಾಗಿ ಮಾಡೇ ಮಾಡ್ತೀನಿ. ಅರ್ಥ ಆಯ್ತಾ? ಮಿಸ್ಟರ್ ಸಂದೇಶ್, ನಿನ್ನ ಗುಣನ ನಾನು ಮೆಚ್ಚುತ್ತೀನಿ. ಸಬಾಷ್, ನಿನ್ನ ಆದರ್ಶ ವ್ಯಕ್ತಿ. ಆದ್ರೆ ಆ ಸುನೀತಾ ಚಂಚಲ ಮನಸ್ಸಿನ ಹೆಣ್ಣು. ಇವತ್ತು ಯಾರೋ ಒಬ್ಬ, ನಾಳೆ ಮತ್ತೊಬ್ಬ, ಇನ್ನೊಬ್ಬ. ನೋಡು, ಅವಾಗ ನಾನು ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ, ಗರ್ಭಪಾತ ಮಾಡಿಸ್ದೆ. ಅದಾದ್ಮೇಲೆ ಅಕಸ್ಮಾತ್ ನಾನು ಅವಳ ಮನೆಗೆ ಹೋದಾಗ ಒಬ್ಬ ಗಂಡಿನೊಂದಿಗೆ ಚಕ್ಕಂದವಾಡ್ತಾ ಇರುವುದನ್ನು ನಾನು ಕಣ್ಣಾರೆ ಕಂಡೆ. ಅಂದೇ ಪ್ರತಿಜ್ಞೆ ಮಾಡಿದೆ, ಸುನೀತಾ ಬಾಳಿನಲ್ಲಿ ಸುಖ, ಸಂತೋಷ, ನೆಮ್ಮದಿಯಾಗಿ ಬದುಕಲು ಅವಕಾಶ ಕೊಡಲಾರೆ ಅಂತ. ಅದಾದ್ಮೇಲೆ ಅವಳು 4-5 ಗಂಡುಗಳನ್ನ ಬದಲಾಯಿಸಿದ್ದಾಳೆ. ಈಗ ಸಿಕ್ಕಿರುವನು ಏನು? ನೋಡೋ, ಈ ಭಾಗ್ಯರಾಜ್ ನಿನಗೆ ಎಚ್ಚರಿಸ್ತಾ ಇದ್ದೀನಿ. ಅವಳು ಬಲೆಗೆ ಬಿದ್ರೆ ನಿನ್ನ ಜೀವನ, ನಿನ್ನ ಎಲ್ಲ ಸರ್ವಸ್ವ ನಾಶ ಹೋಗುತ್ತೆ. ಎಚ್ಚರ. ಈ ಭಾಗ್ಯರಾಜ್ ಹೇಳಿದ ಮಾತು ನಿಜನೋ ಸತ್ಯನಂತ ಆವಾಗ ಗೊತ್ತಾಗ್ತದೆ. ನೆನಪಿಟ್ಟು. ಈ ಭಾಗ್ಯರಾಜ್ ಹೇಳೋ ಕತೆ ಹೇಗಿದೆ ಅಂತ ಕೇಳಿದ್ರೆ, ಕೈಗೆಟುಕದ ದ್ರಾಕ್ಷಿ ಹುಳಿ ಅಂತ ಆ ನರಿಕತೆ ಇದೆಯಲ್ಲ, ಅದ್ರ ಹಾಗೆ ಇದೆ. ಇವಳಿಗೆ ಸಿಗದ ಸುನೀತಾ ಯಾರಿಗೂ ದಕ್ಕಬಾರದು ಅನ್ನೋದು ಇವಳು ಕೆಟ್ಟ ಉದ್ದೇಶ. ಸುನೀತಾ ಎಷ್ಟು ಒಳ್ಳೆ ಹುಡುಗಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಮನಸ್ಸನ್ನ ನಾನು ತುಂಬಾ ಅರ್ಥ ಮಾಡ್ಕೊಂಡಿದ್ದೀನಿ. ಅವಳ ಹುಡುಗರನ್ನ ಕೆಡಿಸಿ ಯಾರಿಗೂ ಸಿಗಬಾರ್ದು, ತನಗೆ ಸಿಗಲಿ ಅನ್ನುವಂತ ದುರ್ಬುದ್ಧಿ ಇವನಿಗೆ. ಇಂಥ ಗಂಡಸರಿಂದಲೇ ಇವತ್ತಿನ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಕೆಟ್ಟ ಕೆಟ್ಟ ಬಿರುದುಗಳು ಬರ್ತಾ ಇದೆ. ನೀನು ಏನೇ ಹೇಳು ಭಾಗ್ಯರಾಜ್, ನಾನು ಅವಳನ್ನ ನನ್ನ ಹೃದಯದಲ್ಲಿಟ್ಟು ಆರಾಧಿಸ್ತಾ ಇದ್ದೀನಿ. ಅವಳನ್ನ ಏನೇ ಮಾಡಿದ್ರು ಬಿಡೋ ಮಾತೇ ಇಲ್ಲ. ನನ್ನ ಜೀವನದ ಕೊನೆಯ ತನಕ ಅವಳೇ ನನ್ನ ಜೀವನದ ಸಂಗಾತಿ.
ಮಧುರಿನ ಪ್ರಾಣದ ಕಡಲಿಗೆ ಬಡಿಸಿದೆ ಮನ ಪ್ರಾಣದ ಕಡಲಿಗೆ ಬಡಿಸಿದೆ ಮನ ಬಡಿಸಿದೆ ಮನ ಬಡಿಸಿದೆ ಹೆಣ್ಣು ಬಾಳಿನ ಕಣ್ಣು ಹೆಣ್ಣು ನೋವು ನೀಡುವ ಹುಣ್ಣು ನಾರಿ ಸ್ವರ್ಗಕ್ಕೆ ದಾರಿ ಇಲ್ಲ ನಾರಿ ನರಕದ ಮಾರಿ ಈ ಪ್ರೀತಿ ಪ್ರೇಮ ಪ್ರಣಯ ಯಾವ ಸುಳ್ಳು ಸುಳ್ಳು ಎಲ್ಲ ಸುಳ್ಳು. ಸುನೀತಾ ನನ್ನ ಪ್ರೀತಿಸಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾರೆ ಸುನೀತಾ. ಇಲ್ಲ ಪ್ರೀತಿ ಪ್ರೇಮ ಬರೀ ಮೋಸ ಬರೀ ಮೋಸ ಬರೀ ಮೋಸ. ಅಗವು ನನ್ನದು ಜಗದ ಜನರು ನನ್ನವರು ಎಂದು ನಂಬಬಾರದಪ್ಪ. ಯಾರನ್ನೂ ನಂಬಬಾರದು, ಯಾರನ್ನೂ ನಂಬಬಾರದು. ಅದಕ್ಕಾಗಿ ಉಮರ್ ಖಿಯಾ ಉರ್ದು ಕವಿ ಒಂದು ಮಾತು ಹೇಳಿದ್ದಾನೆ, ಏನು ಗೊತ್ತಾ? ಎಚ್ಚರಿರು ಲೋಕದೋಳು ಮತ್ಸರತೆ ತುಂಬಿಹುದು, ಎಚ್ಚರಿರು ಲೋಕದೊಳು ಮತ್ಸರತೆ ತುಂಬಿಹುದು. ನಿನ್ನವರು ನಿನ್ನ ಬಾಯಲ್ಲಿ ಮಿಠಾಯಿ ಇಟ್ಟೋಡೆ ನುಂಗಿಯ ನಂಜುಂಟು ಅದರ ನಂಜುಂಟು ಅದರೋಳೆ ಅಂತ ಹೇಳಿದ್ದಾರೆ. ಇದೇನಿದೆ? ಮಾನವನಿಗೆ ನವ ಚೈತನ್ಯವನ್ನ ನೀಡುವಂಥದ್ದು. ಇದರಲ್ಲಿ ತುಂಬಿರುವ ಸುರಾದೇವಿ ನನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡ್ರೆ ಅಯ್ಯೋ ಸುರಾರೇ ಇದನ್ನು ಕುಡಿಯುವುದರಿಂದ ಏನೋ ತೃಪ್ತಿ ಸಂತೋಷ ಸಮ್ಮಿಶ್ರ ಭಾವನೆಗಳ ಸಂಗಮವೇ ಈ ಸುರಾದೇವಿಯ ಇದೇ ನನ್ನ ಪಾಲಿಗೆ ದೇವರು, ನನ್ನ ತಂಗಿ ಹುಚ್ಚಿ ಮಳ್ಳಿ. ಕಾಂಡ ದೇವರಿಗೆ ಕಟ್ಟಿ ಕರ್ಪೂರ ಹಣ್ಣು ಬಾಳೆಹಣ್ಣು ಮುಸ್ಸಂಬಿ ಸೇಬು ದ್ರಾಕ್ಷಿ ಎಲ್ಲ ಬರ್ತಾಳೆ ಮಳ್ಳಿ. ಅವಳ ಬಾಳಿನಲ್ಲಿ ಸುಖ ಸಂತೋಷ ನೆಮ್ಮದಿ ಏನೇನೂ ಇಲ್ಲ, ಏನೇನೂ ಇಲ್ಲ. ಪರಮ ಸುಖಿ ಪರಮ ಸುಖಿ. ತಾಯಿ ನೀನು ನನ್ನ ಪಾಲು ಮಾಡಿದವರು, ನಿನಗೆ ಪೂಜೆ ಮಾಡಬೇಕು, ನಿನಗೆ ಪೂಜೆ ಮಾಡಬೇಕು. ಮಾಡ್ತಾನೆ ಪೂಜೆ.
ಕುಡಿದ್ರು ಆ ಪಾಪಿ ಸುನೀತಾಳ ನೆನಪಾಗ್ತಾ ಇದೆ ನನಗೆ. ಸುನೀತಾಳ ನೆನಪಾಗ್ತಾ ಇದೆ. ನನ್ನ ಪ್ರೇಮಕ್ಕೆ ದ್ರೋಹ ಬಗೆದ ಪಿಶಾಚಿ ಅವಳು. ಕೋಳಿ ಸುಂದರವಾಗಿದೆ ಎಂದು ಕೋಳಿಯ ಕಾಲಿಗೆ ಚಿನ್ನದ ಗೆಜ್ಜೆ ಕಟ್ಟಿದ್ರೆ ತಿಪ್ಪೆದ್ರು ಬಿಡ್ತಾರ. ಆದ್ರೆ ಈ ಕೋಳಿ ನನ್ನ ಎದೆಯನ್ನೇ ಮುಚ್ಚಿಬಿಟ್ಟಿದ್ದಾಳೆ. ಸಿಸ್ಟರ್, ಎಲ್ಲಿಗೆ ಆಗ್ತಿದ್ಯಾ? ಸ್ಮಶಾನಕ್ಕೆ ಹೋಗ್ತಾ ಇದ್ದೇನೆ. ಓಕೆ ಬಾಯ್, ಬೇಗ ಬಂದ್ಬಿಡು. ಸಿಸ್ಟರ್, ಈ ಬ್ರೋಮೇನ ಬೇಸರಲ್ಲ, ಯಾಕೆ ಹೀಗೆ ಮಾತಾಡ್ತಿದ್ಯ? ಮುದ್ದು ಮಾಡಬೇಕಿತ್ತೇನು? ದುಶ್ಚಟ ಅಂದರೆ ಮಾರು ದೂರ ಹೋಗಿ ನಿಲ್ತಿರುವ ನೀನು ಈಗ ನೋಡಿದರೆ 24 ತಾಸು ಕುಡಿದು ಸೆರೆಯ ದಾಸನಾಗಿದ್ದೀಯ. ನಿನ್ನ ಈ ವರ್ತನೆಯನ್ನ ಹಾಕೊಂಡು ನನಗೆ ಅಸಹ್ಯ ಆಗ್ತಾ ಇದೆ ಅಣ್ಣ. ನಿನ್ನ ನನ್ನ ಅಣ್ಣ ಅಂತ ಹೇಳುವುದಕ್ಕೂ ನಾಚಿಕೆ ಆಗ್ತಾ ಇದೆ ಅಣ್ಣ, ನಾಚಿಕೆ ಆಗ್ತಾ ಇದೆ. ಯಾಕಣ್ಣ ಈ ರೀತಿ ಕುಡಿದು ನಿನ್ನ ಜೀವನನೇ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀನಿ? ತಂಗಿ, ನನ್ನ ದೇವರು ಕೊಟ್ಟ ತಂಗಿ, ನನ್ನ ದೇವರು ಕೊಟ್ಟ ತಂಗಿ. ನೋಡು ಅಣ್ಣ, ಒಂದು ಮಾತು ಹೇಳ್ತೀನಿ ಕೇಳು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕಂತೆ. ಏನು ಹೇಳ್ತಂಗೆ? ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು, ಕಬ್ಬಿಣನ ಕಬ್ಬಿಣದಿಂದಲೇ ಕತ್ತರಿಸ್ಬೇಕು. ಗೊತ್ತಾಯ್ತ? ವಜ್ರನ ವಜ್ರದಿಂದಲೇ ತುಂಡರಿಸ್ಬೇಕು. ಹಾಗೆ ಹಾಗೆ ನನ್ನ ಎದೆಯಲ್ಲಿ ಕೊತ ಉರಿಯುತ್ತಿರುವ ಜ್ವಾಲಾಮುಖಿಯನ್ನು ತಳಿಸಲಿಕ್ಕೆ ತಂಗಿ ಅದ್ಯಾವ ನೋವು ನಿನ್ನ ಮನಸ್ಸನ್ನ ಕಾಡ್ತಾ ಇದೆಯಣ್ಣ. ಈ ನಿನ್ನ ಮುದ್ದು ತಂಗಿಗಾದರೂ ಅಥವಾ ನನ್ನಿಂದ ನಿನಗೇನಾದರೂ ನೋವಾಗಿದೆ ಎಂಬುದನ್ನಾದರೂ ನೀನು ಹೇಳಬಾರದೆ ನನ್ನ ತಂಗಿ. ನನ್ನ ದೇವರು ಕೊಟ್ಟ ತಂಗಿ, ನೀ ನನ್ನ ಉಸಿರು ಕಣ. ನೀನೆಲ್ಲಿಲ್ಲ, ಈ ಅಣ್ಣ ಏನೂ ಇಲ್ಲ, ನನ್ನ ಉಸಿರು ಕಣ. ನೀನು ನಿನ್ನಿಂದ ಏನಾದ್ರೂ ತಪ್ಪಾಗ್ಲಿಕ್ಕೆ ಸಾಧ್ಯ? ಧರ್ಮಸ್ಥಾನ ಸುಳ್ಳು ಇಲ್ಲ ಇಲ್ಲ ಬಂದಿಲ್ಲ ಮಾತಾಡಲ್ಲ. ಅಣ್ಣ, ಈ ನಿನ್ನ ಮುದ್ದು ತಂಗಿಯ ಮೇಲೆ ನಿನಗೆ ನಿಜವಾದರೂ ಪ್ರೀತಿ ಇದೆಯಲ್ಲಣ್ಣ, ಪ್ರೀತಿ ಇದೆಯಲ್ಲ? ದಯವಿಟ್ಟು ನಿನ್ನ ಮನಸ್ಸಿಗೆ ಆದ ನೋವನ್ನಾದರೂ ಏನು ಅಂತ ನನಗೆ ಹೇಳಿಬಿಡ. ಇಲ್ಲ, ನಾ ಈಗ ಹೇಳಿಲ್ಲ ತಂಗಿ. ಟೈಮ್ ಬಂದ ಮೇಲೆ ನಿನಗೆ ಗೊತ್ತಾಗ್ತದೆ. ಅಲ್ಲಿ ಬಾರಿ ನನ್ನ ಸುಮ್ಮನೆ ಬಿಟ್ಬಿಡು, ಏನೋ ಕೇಳಬೇಡ, ನನ್ನ ಸುದ್ದಿ ಬರಬೇಡ. ಆಯ್ತು, ನಿನಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳು ನಾನಲ್ಲಣ್ಣ. ಆ ದೇವರು ನಿನಗೆ ಹೇಗೆ ಬುದ್ಧಿ ಕೊಡ್ತಾನೋ ಹಾಗೆ ಮಾಡು, ಹಾಗೆ ಮಾಡು. ಕೊಟ್ಟಿದ್ದಾನೆ, ಚೆನ್ನಾಗಿ ಕೊಟ್ಟಿದ್ದಾನೆ ದೇವರು ಬುದ್ಧಿ. ಅದು ಸರಿ, ವೇರ್ ಇಸ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ಸಂದೇಶನ ಮನೆಗೆ ಹೋಗ್ತಾ ಇದ್ದೀಯಲ್ಲ? ಯಾಕಣ್ಣ ಇತ್ತೀಚೆಗೆ ನಿನ್ನ ವರ್ತನೆಯೇ ವಿಚಿತ್ರವಾಗಿದೆಯಲ್ಲಣ್ಣ? ಹಾಗೂ ಸಂದೇಶನ ಪ್ರೀತಿಗೆ ಯಾತಕ್ಕಾಗಿ ಆದರೂ ನೀನು ಆ ರೀತಿಯಲ್ಲಿ ಹೋಗಬೇಡ ಅಂತ ಹೇಳ್ತಾ ಇದ್ದೀಯಣ್ಣ. ಯಾಕೆ, ಏನು, ಎತ್ತ, ಏನು ಕೇಳಬೇಡ ಅಣ್ಣ. ಅಣ್ಣ ಹೇಳ್ತಾ ಇದ್ದೀನಿ, ಹೋಗಲೇಬಾರ್ದು. ನೀನು ಸಂದೇಶನ ಜೊತೆ ಮಾತಾಡಬಾರ್ದು, ಅವ್ರ ಮನೆಗೆ ಕಾಲಾಕ್ಬಾರ್ದು. ಇದು ಈ ಅಣ್ಣನ ಆಜ್ಞೆ. ಹೋಗ್ಬೇಡ ಅಣ್ಣ, ಹೋಗ್ಬೇಡ.
ನೀನು ಕುಡಿದು ಹಾಳಾಗುವುದ್ರ ಜೊತೆಗೆ ನನ್ನ ಹಾಗೂ ಆ ಸಂದೇಶನ ಪ್ರೀತಿಯನ್ನ ಯಾಕಾದರೂ ಹಾಳು ಮಾಡ್ತಾ ಇದೆಯಲ್ಲ. ನಿನ್ನ ಜೀವನ ನಾನು ಹಾಳು ಮಾಡ್ತಿಲ್ಲ ಕಣೆ, ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀರಿ ಕಳಮ್ಮ. ಆ ಸಂದೇಶನ ಮರ್ತು ಬಿಡೆ. ನನ್ನ ಹಾಗೂ ಸಂದೇಶನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತ ನೀನು ಈಗ ರೆಡ್ ಸಿಗ್ನಲ್ ಅನ್ನ ಕೊಡ್ತಾ ಇದೆಯಲ್ಲಣ್ಣ. ಹೌದು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀರಿ. ನೀನು ಎಷ್ಟೋದು ಹೋಗು ಅಂತ ಗ್ರೀನ್ ಸಿಗ್ನಲ್ ಎತ್ತಾ ಇರ್ಲಿ. ಆದ್ರೆ ತಂಗಿ, ಈಗ ನಿಮ್ಮ ಪ್ರೀತಿಯಲ್ಲಿ ಸ್ವಲ್ಪ ಡೌಟ್ ಬಂದಿದೆ ನನಗೆ. ಸೊ ಅದಕ್ಕಾಗಿ ರೆಡ್ ಆ್ಯಂಡ್ ಡೆಡ್ ಸಿಗ್ನಲ್ ಕೊಡ್ತಾ ಇದ್ದೀನಿ ನಿನಗೆ. ರೆಡ್ ಆ್ಯಂಡ್ ಡೆಡ್ ಸಿಗ್ನಲ್ ಇದು. ನೀನು ಸಂದೇಶ ಮನೆಗೆ ಹೋಗಬಾರ್ದು. ನನ್ನ ದೇವರು ಕೊಟ್ಟದಂಗೆ ಬರ್ತಲ್ಲ ತಂಗಿ. ನೀನ್ ತಿಳ್ಕೊಂಡಂಗೆ ಸಂದೇಶ ಬದಲಾಗಿದ್ದಾನೆ ಕಣೆ. ಅವನನ್ನು ಮರೆತು ಬಿಡ, ನೀನು ಒಳ್ಳೆದಕ್ಕೆ. ಸಂದೇಶ ಬದಲಾಗಿಲ್ಲಣ್ಣ, ನೀನು ಬದಲಾಗಿದ್ದೀಯಾ. ನೀನು ಬದಲಾಗಿದ್ದೀಯಾ. ನನ್ನ ಸಂದೇಶ ಎಂದೂ ಬದಲಾಗಲ್ಲ. ನನ್ನ ಹಾಗೂ ಸಂದೇಶನ ಪ್ರೀತಿ ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲಣ್ಣ. ಆ ಬ್ರಹ್ಮನೇ ಬಂದು ನಮ್ಮಿಬ್ಬರ ಪ್ರೀತಿಯನ್ನ ನಿರ್ಧಾರವನ್ನ ಬದಲಿಸಿದ್ದೆ. ಆದರೆ ಅವನಿಂದಲೂ ಸಾಧ್ಯವಿಲ್ಲಣ್ಣ, ಅವನಿಂದಲೂ ಸಾಧ್ಯವಿಲ್ಲ ಅಣ್ಣ. ನಾನು ಬರ್ತೇನಣ್ಣ, ಹೋಗಿ ಬರ್ತೇನೆ. ಏನು ಹೇಳುದು ನನ್ನ ತಂಗಿ. ಸುನೀತಾ ಸಂದೇಶವನ್ನು ಪ್ರೀತಿಸ್ತಿದ್ದಾಳೆ ಭವಿಷ್ಯ ನನ್ನ ತಂಗಿಗೆ. ಅವಳಿಗೆ ಅದು ಒಂದು ಚುಡ ಬರ್ತದೆ. ದೇವರೇ ಪರಮಾತ್ಮ, ಸರಿಯಾಗಿ ನಿಂತ್ಕೊ. ಅಲ್ವೋ, 3-4 ದಿವಸದಿಂದ ನೀನು ಸಿಕ್ಕಿಲ್ಲ ಅಂತ ಮನೆ ಕಡೆಗೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರೆ ಏನಾಯ್ತು ನಿನ್ನ ಅವಸ್ಥೆ? ಯಾಕೋ ಈ ರೀತಿ ಕುಡ್ಕೊಂಡು ಮಾತಾಡ್ತಾ ಇದೀಯಾ? ಇದು ಅವಸ್ಥೆ ಅಲ್ಲ, ಸುನೀತಾ ನನ್ನ ಬಾಳಿನಲ್ಲಿ ಮಾಡಿ ಹೋದ ಒಂದು ದೊಡ್ಡ ವ್ಯವಸ್ಥೆ ಕಣ. ನಾನು ಸುನೀತಾಳನ್ನು ಮನಸಾರ ಪ್ರೀತಿಸ್ತೀನಿ. ಆದರೆ ಅವಳು ನನ್ನ ಪ್ರೀತಿಯನ್ನು ತಿರಸ್ಕರಿಸಿ ಆ ಸಂದೇಶನ ತೋಳದಕ್ಕೆ ಬಂದಿಯಾಗಿದ್ದಾಳ. ನಮ್ಮ ಸಂದೇಶನನ್ನು ಪ್ರೀತಿಸ್ತಾ ಇದ್ದಾಳ ಸುನೀತಾ. ಅಲ್ವೋ, ಪ್ರೀತಿ ಪ್ರೇಮ ಅಂದ್ರೆ 3 ಮಾರು ದೂರ ನೆಗೆದು ಬೀಳೋ ನಮ್ಮ ಸಂದೇಶ ಸುನೀತಾಳ ಪ್ರೇಮ ಪಕ್ಷದಲ್ಲಿ ಸಿಲ್ಕೊಂಡ. ಆಯ್ತು ಬಿಡು, ಸಂದೇಶ ಸುನೀತಾಳನ್ನ ಪ್ರೀತಿಸ್ತಾ ಇದ್ರೆ ನೀನ್ ಯಾಕೋ ಈ ತರ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದೀಯಾ? ನನ್ನ ಬಾಳ ಹಾಳಾದ್ರೂ ನಾನು ಸುಮ್ಮನೆ ಇರ್ತಿದ್ದೆ ಸಿದ್ಧಾರ್ಥ. ಆದ್ರೆ ನನ್ನ ದೇವರು ಕೊಟ್ಟ ತಂಗಿಯ ಬಾಳು ವಿಚಿತ್ರವಾಗ್ತಿದೆಯಲ್ಲೋ ಸಿದ್ಧಾರ್ಥ. ನಿಂತ್ಕೊಳ್ಳೋ ಸರಿಯಾಗಿ. ನೀನು ಕುಡಿದು ಮಾತಾಡ್ತಾ ಇದೀಯ, ಆದ್ರೆ ನೀನ್ ಹೇಳ್ತಾ ಇರೋ ವಿಷಯ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಅರ್ಥ ಆಗುವಾಗ ಸರಿಯಾಗಿ ಹೇಳು ವಿಷಯ ಏನು ಅಂತ.
ನಿನ್ನ ತಂಗಿ ಬಾಳ ಹಾಳಾಗೋದಕ್ಕೂ ನಿನಗೆ ಸುನೀತಾ ಕೈ ಕೊಟ್ಟಿರೋದಕ್ಕೂ ಏನೋ ಸಂಬಂಧ? ನನ್ನ ತಂಗಿ, ನನ್ನ ದೇವರು ಕೊಟ್ಟ ತಂಗಿ ಸಂದೇಶವನ್ನು ಪ್ರೀತಿಸ್ತಿದ್ದಾಳೆ ಕಡ, ಪ್ರೀತಿಸ್ತಿದ್ದಾಳೆ. ಸಂದೇಶ ಆ ಸುನೀತನನ್ನ ಪ್ರೀತಿಸ್ತಿದ್ದಾರೆ. ಈ ಘೋರ ಸತ್ಯವನ್ನು ನನ್ನ ತಂಗಿಗೆ ಹೇಗೆ ಹೇಳೋದು? ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ. ನೀನು ಮಾಡಿದ ತಪ್ಪು ಇದು. ನೀನು ಮಾಡಿದ ತಪ್ಪು. ನೋಡು, ನಾನು ತಪ್ಪು ಮಾಡಿದೆ. ಎಲ್ಲರೂ ನನ್ನ ಮನೆ ಕೂದೆ ಕೂರಿಸ್ತಾರಲ್ರಿ. ನೀನು ಜಾಸ್ತಿ ಮಾತಾಡೋದ, ನೀನು ಜಾಸ್ತಿ ಮಾತಾಡಬೇಡ. ಕೇಳಿದಷ್ಟ ಕಷ್ಟಕ್ಕೆ ಸರಿ ಹೇಳು. ಜಾಸ್ತಿ ಮಾತಾಡಬೇಡ ನೀನು. ಯಾಕೋ ಓವರ್ ಆಗಿ ಆಡ್ತಾ ಇದೀಯ. ನೋಡು, ನೀನು ತಪ್ಪು ಅಂತ ಯಾಕೆ ಹೇಳ್ತಾ ಇದ್ದೇನೆ ಕೇಳಿ. ನೀನು ಸುನೀತಾಳಂತಹ ನೀಚ ಹೆಣ್ಣನ್ನ ಪ್ರೀತಿಸಿದ್ದು ನಿನ್ನ ಮೊದಲನೇ ತಪ್ಪು. ಅದನ್ನ ನಮಗೆ ಯಾರಿಗೂ ಹೇಳದೆ ಮುಚ್ಚಿಟ್ಟಿದ್ದು ನಿನ್ನ ಎರಡನೇ ತಪ್ಪು. ನಿನ್ನ ತಂಗಿ ಮೇಘ ಸಂದೇಶನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಷಯವನ್ನ ಸಂದೇಶನಿಗೆ ತಿಳಿಸದೇ ಇರೋದು ನಿನ್ನ ಮೂರನೇ ತಪ್ಪು. ಯೋಚನೆ ಮಾಡು. ಮೇಘ ಸಂದೇಶಗಳನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋ ವಿಷಯ ಸಂದೇಶನಿಗೆ ಗೊತ್ತಿದ್ರೆ, ಅಥವಾ ನೀನು ಸುನೀತಾಳನ್ನ ಪ್ರೀತಿಸ್ತಾ ಇದೆಯೋ ಅನ್ನೋ ವಿಷಯ ಸಂದೇಶನಿಗೆ ಗೊತ್ತಿದ್ರೆ, ಸಂದೇಶ ಯಾಕೋ ಸುನೀತ್ನಿಂದ ಬೇಕಾ ಇದ್ದ ಅಲ್ವಾ? ಯಾಕೋ ಇದು ನಿನ್ ಬುದ್ಧಿ ಹೊಳಲಿಲ್ಲ ಅಲ್ವಾ? ನೋಡು, ಆದದ್ದಾಯ್ತು. ಆದದ್ರ ಬಗ್ಗೆ ಯೋಚನೆ ಮಾಡಬೇಡ. ಈಗ ಸುನೀತಾಳಂತಹ ಲಜ್ಜೆಗೆಟ್ಟವಳು ನಿನ್ನ ಬಾಳಿನಿಂದ ದೂರ ಆದದ್ದು ಒಳ್ಳೇದಾಯ್ತು ಅಂತ ಹೇಳ್ಕೊ. ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ಕೇಳಿದ್ದಿ ತಾನೆ? ಆದ್ರೆ ಈ ತರ ಕುಡಿದು ನೀನು ಆರೋಗ್ಯ ಹಾಳು ಮಾಡ್ಕೊಳ್ಬೇಡ. ಈಗ ನಿನಗೆ ನಿನ್ನ ತಂಗಿ ಮೇಘಾಳ ಬಾಳು ಹಾಳಾಗ್ತಾ ಇದೆ ಅನ್ನೋ ಚಿಂತೆ ಅಲ್ವಾ? ಹೌದಪ್ಪ. ಒಂದು ಕೆಲಸ ಮಾಡೋಣ. ನಿನ್ನ ತಂಗಿ ಮೇಘಾಳ ಬಾಳಿಗೆ ಒಳ್ಳೆ ವ್ಯವಸ್ಥೆ ಮಾಡೋದು ನನ್ನ ಜವಾಬ್ದಾರಿ. ಏನ್ ಮಾಡ್ತೀವಿ ಸಿದ್ಧಾರ್ಥ? ಏನ್ ಮಾಡ್ತೀವಿ ಸಿದ್ಧಾರ್ಥ? ನೋಡು, ನಿನಗೆ ಮಾತು ಕೊಡ್ತೇನೆ. ನಿನ್ನ ತಂಗಿ ಮೇಘಾಳ ಬಾಳನ್ನ ಸರಿಪಡಿಸುವ ಜವಾಬ್ದಾರಿ ನಂದು. ಆದ್ರೆ ಒಂದು ಕಂಡೀಷನ್. ಕಂಡೀಷನ್? ನನ್ನ ತಂಗಿ ಬಾಳನ್ನು ಸರಿ ಮಾಡ್ತೀಯ? ಒಂದು ಕಂಡೀಷನ್ ಆಗ್ತೀಯಾ? ನೋಡು, ಸಂದೇಶನ ಪ್ರೀತಿಯಿಂದ ವಂಚಿತಳಾದ ನಿನ್ನ ತಂಗಿ ಮೇಘಾಳನ್ನ ನಾನು ಮದುವೆ ಆಗ್ತೇನೆ. ನಾನು ಅವಳನ್ನ ಹೂವಿನಂತೆ ಕಾಪಾಡ್ತೇನೆ. ಆ ಜವಾಬ್ದಾರಿ ನಾನು. ಆದ್ರೆ ಕಂಡೀಷನ್ ಏನು ಅಂತ ಕೇಳ್ಕೊ. ನೀನು ಇವತ್ತೇ ಕೊನೆ. ಇವತ್ತಿನಿಂದ ಅಲ್ಲ, ಈ ಕ್ಷಣದಿಂದ ಹೆಂಡದ ಸಹವಾಸ ಬಿಡಬೇಕು. ಸಿದ್ಧಾರ್ಥ್, ಬಿಡ್ತೀಯ ತಾನೆ? ಸಿದ್ಧಾರ್ಥ್, ಮಾತು ಕೊಡು. ಸಿದ್ಧಾರ್ಥ್, ಸಿದ್ಧಾರ್ಥ್, ನೀನು ನನ್ನ ಮೇಲೆ ಹೇಳ. ನಾನು ಏನ್ ಹೇಳಿದ್ರೆ ನಿನಗೆ ಕುಡಿದು ಅತಿಯಾಗಿ ಆಡಬೇಡ ಅಂತ ಹೇಳಿದ್ದೇನೆ. ಕುಡಿಯುವವರಿಗಷ್ಟೇ ನನ್ನ ಕೆಲಸನಪ್ಪ. ಮುಂದೆ ಈಗ ನೀನು ನಾನು ಹೇಳಿದ ವಿಷಯ ಬಿಟ್ಟು ಬಾಕಿ ಮಾತಾಡ್ತಾ ಇದೀಯ. ನಾನೇನ್ ಹೇಳಿದೆ ನಿನಗೆ? ನನಗೆ ಮಾತು ಕೊಡು. ಈ ಕ್ಷಣದಿಂದ ನೀನು ಕುಡಿತಾ ಬಿಡ್ತಿ ಅಂತ ನನಗೆ ಮಾತು ಕೊಡು. ನಿನ್ನ ಬಾಕಿ ಯಾವ ಮಾತು ನನಗೆ ಬೇಕಾಗಿಲ್ಲ. ನನ್ನ ತಂಗಿ ಸಲುವಾಗಿ ಪ್ರಾಣ ಕೊಡೋಕ್ ಸಿದ್ಧ ಈ ಅಣ್ಣ. ಅಂತದ್ರಲ್ಲಿ ನಿನಗೆ ಮಾತು ಕೊಡ್ಲಿಕ್ಕೆ ಹೆದರಿತಾನೆ. ನಾನು ಕೊಡು. ಒಪ್ಪಿಗೆ ಇದೆ ನಂದು. ನನಗೆ ಮಾತು ಕೊಟ್ಟಿದ್ದು ನೆನಪಿದೆ ತಾನೆ? ನೆನಪಿದೆ. ನೋಡು, ಕುಡಿತದ ಅಮಲಿನಲ್ಲಿ ಮಾತು ಕೊಟ್ಟು ನಾಳೆ ನೀನು ಮರ್ತರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು. ಆಯ್ತು. ಆದ್ರೆ ನೀನು ಒಂದು ಕೆಲಸ ಮಾಡಬೇಕು. ಏನು? ಈಗ ಸಂದೇಶ ಸುನೀತಾಳ ಹಿಂದೆ ಬಿದ್ದಿದ್ದಾನೆ ಅನ್ನೋ ವಿಷಯನ ಮೇಘಾಳಿಗೆ ತಿಳಿಸಿ, ಮೇಘ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿಸೋ ಜವಾಬ್ದಾರಿ ನೀನ್ ತಗೋತೀಯ. ಡೋಂಟ್ ವರಿ, ನನ್ನ ತಂಗಿ ಒಪ್ಪಿಸೋ ಜವಾಬ್ದಾರಿ ನಂದು. ಸಿದ್ಧಾರ್ಥ್, ನಿನ್ನ ಈ ಉಪಕಾರವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಇದು ಉಪಕಾರ, ಯಾವತ್ತೂ ಹೆಂಡ ಕುಡಿಯೋದಿಲ್ಲ. ಇದು ಉಪಕಾರ ಅಲ್ಲ, ಇದು ನನ್ನ ಜವಾಬ್ದಾರಿ. ನಾನು ಸುನೀತಾ, ನೀನಿಲ್ಲಿ? ಹೌದು ಸುನೀತಾ. ಯಾಕೆ ಆಶ್ಚರ್ಯನಾ? ಆಶ್ಚರ್ಯಪಡುವ ಪ್ರಸಂಗವೇ ಇಲ್ಲ ಸುನೀತಾ. ನಿನ್ನ
ನಿನ್ನನ್ನ ಕಾಣಬೇಕಂತ ನನ್ನ ಹೃದಯದಲ್ಲಿ ಚಿಂತಾಯಿತು, ಆಸೆಗಳು. ಅದಕ್ಕೆ ಓಡೋಡಿ ಬಂದ್ಬಿಟ್ಟೆ ನಿನ್ನನ್ನ ಕಾಣೋದಕ್ಕೆ ಅಂತ. ನನ್ನ ಹತ್ರ ಏನ್ ಕೆಲಸ ಇತ್ತು? ಕೆಲಸನ? ಯಾವ ಕೆಲಸನೂ ಇಲ್ಲ ಸುನೀತಾ. ಬಹುದಿನಗಳಿಂದ ನನ್ನ ಹೃದಯದಲ್ಲಿ ಅಡಗಿ ಕುಳಿತುಕೊಂಡಿದ್ದ ಮಾತುಗಳನ್ನ ನಿನ್ನ ಹೃದಯಕ್ಕೆ ತಲುಪಿಸಬೇಕು ಅಂತ ಓಡೋಡಿ ಬಂದಷ್ಟೇ. ಏನ್ ಮಾತು ಅದು? ಹೇಳಬೇಕಾ? ಸುನೀತಾ, ಸ್ವಚ್ಛವಾಗಿ ಇಮ್ಮಿಡಿಯೇಟ್ ಆಗಿ ನೇರವಾಗಿ ನಿನಗೆ ಹೇಳಬೇಕಂದ್ರ ಐ ಲವ್ ಯು ಸುನೀತಾ. ಮಹೇಂದ್ರ, ಐ ಲವ್ ಯು ಸುನೀತಾ. ಎಸ್, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ನಿನ್ನ ರೂಪ, ನಿನ್ನ ಲಾವಣ್ಯ, ನಿನ್ನ ಯೌವನ, ನಿನ್ನ ಸೌಂದರ್ಯಕ್ಕೆ ನಾನು ಮನಸ್ಸು ಹೋಗಿದ್ದೇನೆ. ಅದಕ್ಕೆ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂಬ ಹಂಬಲ ನನ್ನ ಹೃದಯದಲ್ಲಿ ಹೆಮ್ಮರವಾಗಿ ನಿಂತುಬಿಟ್ಟಿದೆ. ಸೊ ಇದಕ್ಕೆ ನಿನ್ನ ಅಭಿಪ್ರಾಯ? ನೋಡು ಮಹೇಂದ್ರ, ಇದು ಖಂಡಿತವಾಗ್ಲೂ ಸಾಧ್ಯ ಇಲ್ಲದೆ ಇರೋ ಮಾತು. ಯಾಕೆ ಗೊತ್ತಾ? ನಾನು ಈಗಾಗಲೇ ಸಂದೇಶದಿಂದ ಪ್ರೀತಿ ಮಾಡ್ತಾ ಇದ್ದೀಯಾ ಅಷ್ಟೇ ತಾನೇ? ಸುನೀತಾ, ಆ ನಿನ್ನ ಸಂದೇಶದಲ್ಲಿ ಏನಿದೆ ಅಂತ ಪ್ರೀತಿ ಮಾಡ್ತಾ ಇದ್ಯಾ? ಹಣ ಇದೆಯಾ? ಆಸ್ತಿ ಇದೆಯಾ? ಅಂತಸ್ತಿದ್ಯಾ? ಐಶ್ವರ್ಯ ಇದೆಯಾ? ಹೋಗ್ಲೇ ಬಿಡು. ಒಂದು ಗಂಜಿ ಹಾಕಿ ನೆಮ್ಮದಿಯಿಂದ ನಿನ್ನನ್ನು ಬದುಕೋದಕ್ಕೆ ನೋಡ್ಕೊಳ್ಳೋದಕ್ಕೆ ಅವನ ಹತ್ರ ಯೋಗ್ಯತೆ ಇದೆಯಾ? ಏನಿಲ್ಲ ಸುನೀತಾ. ಈ ಪ್ರಪಂಚದಲ್ಲಿ ಕಲಿಯುವುದನ್ನು ಬದುಕಬೇಕಂತಾದ್ರ ಹಣ ಮುಖ್ಯ, ಆಸ್ತಿ ಮುಖ್ಯ, ಐಶ್ವರ್ಯ ಮುಖ್ಯ. ಅವನ ಹತ್ರ ಇರೋದು ಬರೀ ಪ್ರೀತಿ ಮಾತ್ರ. ಬರೀ ಪ್ರೀತಿಯಿಂದ ಈ ಪ್ರಪಂಚದಲ್ಲಿ ಇವತ್ತಿನ ಜಗತ್ತಿನಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಸುನೀತಾ, ಸಾಧ್ಯವಿಲ್ಲ. ನೋಡ್ ಸುನೀತಾ, ನಿನ್ನ ಸಂದೇಶದಲ್ಲಿ ಇರೋದು ಬರೀ ಪ್ರೀತಿ ಮಾತ್ರ. ಮುರುಕಲು ಮನೆ, ಹರಕಲ ಬಟ್ಟೆ, ಜೊತೆಗೆ ಅಷ್ಟಮ ಪೇಷಂಟ್ ತಂದೆ ಮಾತ್ರ ಒಬ್ಬ ಇದ್ದಾನೆ. ಸುನೀತಾ, ಈ ಮುರುಕಲ ಮನೆಯಲ್ಲಿ ಹರಕಲ ಬಟ್ಟೆ ಹೊತ್ಕೊಂಡು ಹಸಿವೆಯ ಉಪವಾಸದಿಂದ ತಾಳಲಾರದೆ ಆ ಅಷ್ಟಮ ಪೇಷಂಟ್ ಮುರುಕಲನ್ನ ನೋಡ್ಕೊಳ್ತಾ ಜೀವನ ಸಾಗಿಸೋ ಆಸೆ ಇದೆಯಾ? ಅಥವಾ ಈ ಶ್ರೀಮಂತ ಮಹೇಂದ್ರನ ಕೈ ಹಿಡಿದು ಪಂಜರ ಅರಗಿಣಿಯಾಗಿ ಸಕಲ ಐಶ್ವರ್ಯ ಸುಖ ಭೋಗಗಳನ್ನ ಅನುಭವಿಸುವ ಆಸೆ ಇದೆಯಾ? ಯಾವುದು ಬೇಕು ನಿನಗೆ ಆಯ್ಕೆ ಬಿಟ್ಟಿದ್ದೀನಿ ಸುನೀತಾ. ಇಷ್ಟೇ ಅಲ್ಲ, ಆ ಅಭಿಜಿತ್ನ ತಂಗಿ ಮೇಘಾಳಿಗೂ ನಿನ್ನ ಪ್ರೀತಿಯ ಸಂದೇಶಿಗೂ ಅನೈತಿಕ ಸಂಬಂಧ ಇದೆ. ಒಂದು ವೇಳೆ ನೀನು ಏನಾದ್ರೂ ಸಂದೇಶನ ಮದುವೆ ಆದ್ರ ಒಂದಿಲ್ಲ ಒಂದು ದಿವಸ ನಿನ್ನನ್ನು ಅವನು ಖಂಡಿತ ತುಚ್ಛಿಸ್ತಾನೆ. ಎಷ್ಟವನೇನು ನೀನು ಅವನನ್ನು ಮದುವೆ ಆಗ್ತಿ ಅಂತಾದ್ರ ಈ ವಿಚಾರ ನಿನಗೆ ಬಿಟ್ಟಿದ್ದು. ನೋಡ್ ಸುನೀತಾ, ಚೆನ್ನಾಗಿ ವಿಚಾರ ಮಾಡಿ ನಿರ್ಧಾರ ತಕೋ. ಸುನೀತಾ, ಹಲೋ. ನಾಳೆ ಇದೇ ಜಾಗದಲ್ಲಿ ಇದೇ ಟೈಮಲ್ಲಿ ನಾನಿರ್ತೀನಿ. ಹಾಯ್ ಸುನೀತಾ, ಬಂದು ತುಂಬಾ ಹೊತ್ತಾಯ್ತಾ? ನಾನು ಕರಿತಾನಿದ್ದೀನಿ, ಕೇಳಿಸ್ತಾನೆ ಇಲ್ವಾ? ಏ ಸುನೀತಾ, ಅದು ಸಂದೇಶ ಅದು ಯಾವುದೋ ಯೋಚನೆ ಮಾಡ್ತಾ ಇದ್ದೆ. ನೀ ಯೋಚನೆ ಮಾಡ್ತಾ ಇರೋ ವಿಷಯ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳ, ನಮ್ಮ ಮದುವೆ ವಿಷಯದ ಬಗ್ಗೆ ತಾನೇ. ನಾನು ಕೂಡ ಅದೇ ವಿಷಯನ ನಿನ್ನ ಜೊತೆ ಮಾತಾಡೋಣ ಅಂತ ಓಡೋಡ್ ಬಂದೆ ಗೊತ್ತಾ. ನೋಡು, ಇವತ್ತು ನಿನಗೆ ನಮ್ಮ
ತಂದೆಯವ್ರ ಪರಿಚಯ ಮಾಡಿಕೊಡ್ತೀನಿ, ನಮ್ಮ ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಆಮೇಲೆ ತಂದೆಯವರ ಒಪ್ಪಿಗೆ ಪಡೆದು ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋಣ. ಓಕೆ? ಯಾಕೆ ಒಂಥರ ಇದೆಯಲ್ಲ, ಮೈಯಲ್ಲಿ ಹುಷಾರಿಲ್ವಾ? ಮೈಯಲ್ಲಿ ಹುಷಾರಿಲ್ವಾ? ನನಗೇನಾಗಿದೆ? ಚೆನ್ನಾಗೇ ಇದ್ದೀನಲ್ಲ? ಇಲ್ಲ, ನೀನ್ ಚೆನ್ನಾಗಿಲ್ಲ. ನಿನ್ನ ಮುಖ ನೋಡಿದ್ರೆ ನನ್ಗೆ ಅರ್ಥ ಆಗುತ್ತೆ. ಏನಾಗಿದೆ? ಯಾಕೆ ಬೇಸರ ಮಾಡ್ಕೊಂಡಿದ್ಯಾ? ನೋಡು, ನೀನು ಮುಖನ ಚಿಕ್ಕದ್ ಮಾಡ್ಕೊಂಡಿದ್ರೆ ನನ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ನೀನು ಪ್ರತಿದಿನ ನಗ್ನಗ್ತಾ ಇರೋಳು. ಹೀಗೆಲ್ಲ ಇದ್ರೆ ನನ್ ನೋವಾಗಲ್ವಾ? ನನ್ನ ಹೃದಯ ಹಿಂದಿದ ಅನುಭವ ನನಗಾಗ್ತಾ ಇದೆ ಅಂದಮೇಲೆ ನೀನು ಎಷ್ಟೋ ನೋವಲ್ಲಿದೆಯಾ ಅಂತಾನೆ ಅರ್ಥ. ಏನಾದ್ರು ಹೇಳು, ಅದನ್ನ ನಾನು ನೋಡ್ಕೊಳ್ತೀನಿ. ಆದಷ್ಟು ಬೇಗ ತಂದೆಯವರ ಒಪ್ಪಿಗೆ ಪಡೆದು ನಿನ್ನನ್ನ ನಾನು ಮದುವೆ ಆಗ್ತೀನಿ. ಯೋಚನೆ ಮಾಡಬೇಡ, ಬಾ ಈಗಲೇ ಮನೆಗೆ ಹೋಗೋಣ. ಬಾ. ಈಗಲಿಲ್ಲ, ನಿಮ್ಮ ಮನೆಗೆ ಬೇಡ, ನಾಳೆ ಹೋಗೋಣ. ನಾಳೆ ಹೋಗೋಣ. ಏ ವಚ್ಚಿ, ನಾಳೆ ಅನ್ನೋರ ಮನೆ ಹಾಳು ಅಂತ ಹಿರಿಯರು ಒಂದು ಗಾದೆ ಹೇಳಿದಾರೆ, ಗೊತ್ತಲ್ವ ನಿನ್ಗೆ? ಹಾಗೆ ನಾಳೆ ಅಂತ ಕಾಯಬಾರ್ದು. ಅದರಲ್ಲೂ ನಮ್ಮ ಅಪ್ಪಾಜಿ ಒಪ್ಪಿಗೆ ಪಡೆದು ಅವರ ಆಶೀರ್ವಾದ ಪಡೆದ ನಂತರ ಮದುವೆ ಆದ ಹಾಗೇನೆ. ಆದಷ್ಟು ಬೇಗ ಅವರು ಒಪ್ಪಿಗೆ ಪಡೆಯೋಣ. ಅಪ್ಪಾಜಿ ಪರಿಚಯ ಮಾಡಿಕೊಂಡು ಉಳಿದೆಲ್ಲ ವಿಷಯನ ಅಲ್ಲೇ ಮಾತಾಡೋಣ. ಬಾ ಹೋಗೋಣ. ನೋಡು, ಹಾಗೆಲ್ಲ ಹಠ ಮಾಡಬೇಡ. ಅಪ್ಪಾಜಿಗೆ ನಾನು ಬೇಗ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ವಿಷಯ ಏನಂತ ಹೇಳಿಲ್ಲ. ಬಾ ಬಾ ಬಾ. ಇನ್ನೊಂದಿನ ಬೇಡಪ್ಪ.